ನಮ್ ದೇವ್ರು ನೋಡಿ ನೋಡಿ ರಿಯಲ್ ಆಗಿ ನಮ್ಮ ಕೋತಿ ಇದೆ ನೋಡಿ ಗಾಯ್ಸ್ ಇದೆ. ಇವರಿಗೆ ಅಲ್ಲೇ ಮದ್ವೆ ಆಗಿ ಮಕ್ಕಳಾಗಿದ್ದಾವೆ ಗಾಯ್ಸ್ ಎರಡು. ಏಕಂದ ಏನ್ ಮಾಡ್ತಿದೀಯೋ? ಗುಂಡ್ ಗುಂಡಕ್ಕೆ ಎಷ್ಟು ಚೆನ್ನಾಗವ್ರೆ ನಮ್ಮ ಅಕ್ಕ. ಇವರು ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತಾರಂತ ನೋಡಿ ಗೋವಾಕ್ಕೆ. ಇಲ್ಲೊಬ್ರು ಇದಾರೆ ಇವರು. ಎಷ್ಟು ಗಾಡಿಗಳು ಬಂದವೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಗೈಸ್ ಎಷ್ಟು ಗಾಡಿಗಳು ಬಂದವೆ. ಟೀ ರೆಡಿ ಆಗಿದೆ, ಟೀ ಕೊಡೋದಕ್ಕೆ ಹೋಗ್ತಾ ಇದೀನಿ ನಾನು ತಗೊಂಡು. ಅದರಲ್ಲಿ ದೀಪನೇ ಹತ್ತಿಲ್ಲ, ಅದನ್ನೇ ಬೆಳಗ್ಬಿಟ್ಟ ಇವನು. ಗೈಸ್ ಫೈನಲಿ ಚಪ್ರ ಹಾಕಿದ್ದೆಲ್ಲ ಆಯ್ತು ಗೈಸ್. ಮತ್ತೆ ಸ್ಟಾರ್ಟ್ ಆಯ್ತಲ್ಲ ತೋರ್ಸೋದು. ಇಬ್ಲರ್ ನನ್ನ ತಮ್ಮರು, ಇದು ನಮ್ಮ ಅಣ್ಣ. ಐಟ್ ನೋಡಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗು ನಾನು ನಮ್ಮ ಕಲ್ಲಿನ ಕೋಟೆಯಾದ ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿಲ್ಲ. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ, ಅದಕ್ಕೊಂದು ಸ್ಟೋರಿ ಇದೆ ಕೇಳಿ ಗೈಸ್. ಫಂಕ್ಷನ್ ಇದೆ ಅಂತ ನಿಮಗೆ ಓದ್ಲಾಗಲ್ಲೇ ಹೇಳಿದ್ದೆ ನಾಳೆ ಹೋಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ನಿನ್ನೆ ನೈಟು 10 o'clock ಹಂಗೆ ಮೆಜೆಸ್ಟಿಕ್ಕಿಗೆ ಬಂದಿದ್ದೆ. ಅಲ್ಲಿಂದ ಬಸ್ ಹತ್ತಬೇಕಾಯಿತು, ಬಟ್ ನಾನು ಬಸ್ ಹತ್ತಿರೋದು 12:30ಗೆ. ಸೊ ಅಲ್ಲೇವರೆಗೂ ಬಸ್ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ ಅಂತ ನಾನು ಹತ್ತಿಲ್ಲ. ಆಮೇಲೆ ಲಾಸ್ಟಿಗೆ ಕೊನೆಗೆ ಸಿಕ್ತು, ಹತ್ಕೊಂಡು ಬಂದೆ. ನಮ್ಮ ತಮ್ಮ ಫೋನ್ ಮಾಡಿದೆ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಇಲ್ಲಿ ಊರಿಗೆ ಬರಬೇಕಾಯ್ತು, ನಮ್ಮ ಆಂಟಿಯವ್ರ ಊರಿಗೆ. ಬಟ್ ನಮ್ಮ ತಮ್ಮ ದುರ್ಗದಲ್ಲಿ ಇದ್ದ ಅಲ್ವಾ, ಸೊ ಅವನ ಜೊತೆಗೆ ಬರೋಣ ಅಂತ ಅಂದ್ಬಿಟ್ಟು ಅವನು ಇಬ್ಬರು ಹೋಗೋಣ ಜೊತೆಗೆ ಅಂತ ಹೇಳಿದ. ಸೊ ಹಂಗಾಗಿ ಇಬ್ಬರು ಬೈಕಲ್ಲಿ ಹೋಗೋಣ ಅಂದ್ಬಿಟ್ಟು ನೈಟ್ ಬಸ್ ಹತ್ತಿದ್ರೆ ಮಾರ್ನಿಂಗ್ ಅಲ್ಲಿ ರೀಚ್ ಆಗಿರ್ತೀನಿ. ಸೊ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ಅಲ್ಲಿಂದ ಬಿಟ್ಟರೆ ಇಲ್ಲಿ ಬರ್ತೀವಿ ಅಂತ ಪ್ಲಾನ್ ಆಗಿತ್ತು. ಸೊ ಏನಾಯಿತು, ನಮ್ಮ ತಮ್ಮಗೆ ಹೇಳಿದ್ದೆ, ಅವನು ಸರಿ ಆಯಿತು ಬಾ ಫೋನ್ ಮಾಡು ಅಂದಿದ್ದ. ಬಸ್ಸಲ್ಲಿ ನಾನು ನಿದ್ದೆನೇ ಮಾಡಿಲ್ಲ, ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆಯಿತು ಓಕೆ. ನಾನು ನಮ್ಮ ತಮ್ಮ ಫೋನ್ ಮಾಡಿದ್ದೆ, ಅವನು ಮಲ್ಕೊಂತೇನೋ ಅಂದರೆ ಇಲ್ಲ ಇನ್ನೂ 3 ಗಂಟೆವರೆಗೂ ಎಚ್ಚರಾಗಿರ್ತೀನಿ ಅಂತ ಹೇಳ್ದ. ಓಕೆ ಆಯಿತು ಅಂದ್ಬಿಟ್ಟು ನಾನು 4:15 ಆಗುತ್ತೆ ಅಂತ ಹೇಳಿದ್ದೆ. ಸರಿ ಫೋನ್ ಮಾಡು ಬರ್ತೀನಿ ಅಂತ ಹೇಳ್ದ. ಓಕೆ ಆಯಿತು ಅಂದ್ಬಿಟ್ಟು ನಾನು ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇವರೆಗೂ ದುರ್ಗಕ್ಕೆ ನಾನು 4:30 ರೀಚ್ ಆದೆ. ಓಕೆನಾ, ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ, ನನ್ನ ತಮ್ಮ ಕಾಲೇ ಪಿಕ್ ಮಾಡ್ತಾ ಇಲ್ಲ ಗುರು. 4:15ಯಿಂದ 7:15ವರೆಗೂ ಬಸ್ ಸ್ಟ್ಯಾಂಡಲ್ಲೇ ಕುಂತಿದ್ದೀನಿ ನಾನು. 3 ತಾಸು ಫೋನೇ ಎತ್ತಿಲ್ಲ. 3 ತಾಸಿಗೆ 30 ಸಲ ಫೋನ್ ಮಾಡಿದ್ದೀನಿ ನಾನು, ಒಂದು ಸಲಿನೂ ಫೋನ್ ಎತ್ತಿಲ್ಲ ಗಾಯ್ಸ್. ನನಗೆ ಸಾಕಾಗೋಯ್ತು, ನಿದ್ದೆ ಬೇರೆ ಬರ್ತಾಯಿದ್ದೆ, ಕಣ್ಣೆಲ್ಲ ಉರಿತಾ ಇದೆ, ನೋವು ಆಗ್ತಿದೆ. ಸೊ ಇದೇ ರೀಸನಿಂದ ಆಮೇಲೆ ಬಂದ. ಅದು ಅಷ್ಟರಲ್ಲಿ ಅಲ್ಲೇ ನನಗೆ ಸಾಕಾಗೋಗ್ಬಿಟ್ಟಿತ್ತು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೋಗ್ಬಿಟ್ಟು ಅವ್ರ ಹಾಸ್ಟೆಲಿಗೆ ಹೋಗ್ಬಿಟ್ಟು ಮಲ್ಕೊಂಡೆ, ಎದ್ದೇ ಇಲ್ಲ. ಆಮೇಲೆ ಎದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಮತ್ತು ಮಲ್ಕೊಂಡೆ ಬಿಟ್ಟಂಗೆ. ಸೊ ಹಂಗಾಗಿ ಅಲ್ಲಿ ನಾನು ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲ ಅಂದರೆ ಗೈಸ್ ಚೆನ್ನಾಗಿತ್ತು, ಅಲ್ಲಿ ಒಳ್ಳೆ ವ್ಯೂ. ರೈನ್ ಬರ್ಬೇಕಾದ್ರೆ ನಾವು ಒಳ್ಳೆ ವ್ಯೂ ಇತ್ತು, ರೈನ್ ಬರ್ತಾಯಿತ್ತು ಲೈಟಾಗೆ. ಸೊ ಒಳ್ಳೆ ಮಜಾ ಇತ್ತು, ಒಳ್ಳೊಳ್ಳೆ ಪಿಕ್ಚರ್ಸ್, ಒಳ್ಳೊಳ್ಳೆ ವ್ಯೂ ಇತ್ತು. ಸೊ ನಾನು ಮಾಡೋಕ್ಕಾಗಲಿಲ್ಲ. ಅಕಸ್ಮಾತ್ ಅಲ್ಲಿ ಲಾಗ್ ಮಾಡಿದರೆ ಸಖತ್ತಾಗಿರ್ತಿತ್ತು, ನಿಮ್ಗೆ ತೋರಿಸ್ಬೋದಿತ್ತು. ಸೊ ಮಿಸ್ ಆಯ್ತು. ಸೊ ಅದಕ್ಕೋಸ್ಕರ ಅವತ್ತು ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಮ್ಮ ಆಂಟಿಯವ್ರ ಊರಿಗೆ ಬಂದುಬಿಟ್ಟು ಇವಾಗ ಅವ್ರ ಮನೆ ಹತ್ರ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಲಾಗಲ್ಲಿ ಏನೇನಾಗುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ. ಗೈಸ್ ನೀವು ದೇವಸ್ಥಾನದಲ್ಲಿ ನೋಡಿರ್ತೀರಾ, ಫೋಟೋದಲ್ಲೂ ನೋಡಿರ್ತೀರಾ, ಅಷ್ಟೇ ಫಿಲಮಲ್ಲೂ ನೋಡಿರ್ತೀರಾ. ಡೈರೆಕ್ಟಾಗಿ ಯಾವತ್ತಾರು ನೋಡಿದ್ದೀರಾ ಗೈಸ್? ತೋರಿಸ್ಲಾ ಇವಾಗ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ದೇವರು ಬ್ಲಾಗ್ ನೋಡ್ದ, ಒಂದು 3-4 ಇದ್ವಲ್ಲ, ಅಪ್ಲೋಡ್ ಮಾಡಿದ್ದೀನಲ್ಲ. ಹೆಂಗಿದಾವ? ಚೆನ್ನಾಗಿದಾವ? ಸುಮ್ಮನೆ ಇದ್ಬಿಟ್ರೆ ಸಾಕು ಗಾಯ್ಸ್. ಅಪ್ಪ ಕಾಟ ನನಗೆ ಸಾಕಾಗ್ಬಿಡೈತೆ. ಈ ಫೋಟೋ ವಿಡಿಯೋ ಅಂತ ಸುಮ್ಮನೆ ಇಲ್ಲಿ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೀನಿ ಗಾಯ್ಸ್. ನಾನು ಗೈಸ್ ನಮ್ಮನ ಜೊತೆ ಮಾತಾಡೋಣ ಅಂತ ಬಂದ್ರೆ ಬಿಡ್ತಾನೆ ಇಲ್ಲ. ಇವಾಗ ಫ್ರೀ ಆಗಿದ್ದಾರೆ ಗೈಸ್. ಅವಾಗಿಂದ ಫುಲ್ ಮಾತಾಡ್ಸೋಣ ಬೆಳಕಿದ್ದಾಗ ಸ್ಟಾರ್ಟ್ ಮಾಡಿದವನು, ಇವಾಗ ಕತ್ಲಾಗಿದೆ. ಮಾತಾಡ್ಸೋಣ ಅಂತಂದ್ರೆ ಇವಂದ ಒಬ್ಬನ ಕಾಟ ನೋಡಿ, ಬಿಡ್ತಾನೆ ಇಲ್ಲ. ಇರ್ಲಿ, ನಮ್ಮ ಆಂಟಿ ಮಗಳದು ಮದುವೆ ಇದೆ, ಅಂದ್ರೆ ನನ್ನ ತಂಗಿದು. ಸೊ ಅದಕ್ಕೆ ಇವಾಗ ಚಪ್ರ ಹಾಕಕ್ಕೆ ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಎಷ್ಟು ಗಾಡಿಗಳು ಬಂದವೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಎಷ್ಟು ಗಾಡಿಗಳು ಬಂದವೆ ನೋಡಿ, ಎಷ್ಟು ಗಾಡಿಗಳು ಬಂದಿದ್ದಾವೆ. ಇಲ್ಲಿ ಚಪ್ರ ಹಾಕ್ತಿದ್ದಾರೆ. ಇವಾಗ ಸ್ಟಾರ್ಟ್ ಆಗಿದೆ ಗೈಸ್, ನೋಡೋಣ ಏನೇನಾಗುತ್ತೆ. ಲೆಟ್ಸ್ ಗೋ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ, ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಗೈಸ್ ಇವನು ನನ್ನ ತಮ್ಮ, ಇವರು ನಮ್ಮ ಅಣ್ಣ. ಗೈಸ್ ಇವರಿಬ್ಲರ್ ನನ್ನ ತಮ್ಮರು.
ಇದು ನಮ್ಮ ಅಣ್ಣ. ಹೈಟ್ ನೋಡಿ, ಅವ್ರದ್ದು ಬಿಟ್ಟು ಹಾಕಿ. ನಾನು ಇಷ್ಟ ಇಟ್ಟಿದ್ದೀನಿ ಗೊತ್ತಾ ನೀವು. ಇವರಿಬ್ಬರಿಗೆ ನಾನಣ್ಣ, ನಮ್ಮ ಮೂವರಿಗೆ ಇವ್ರಣ್ಣ. ಬಿಗ್ ಬ್ರದರ್ ಅಂತಾರಲ್ಲ ಇವರೇ ನೋಡಿ. ಫುಲ್ ಗೋಲ್ಡ್ ಗೀಲ್ಡ್ ಹಾಕ್ಕೊಂಡು ಹೆಂಗವ್ರೆ. ಫುಲ್ ರಿಚ್ ಗೈಸ್ ಅವರು, ಫುಲ್ ರಿಚ್ ಅವ್ರೆ ನಮ್ಮ ಅಣ್ಣ. ಗೈಸ್ ನಿಮ್ಮ ತಮ್ಮ ಏನೋ ಹೇಳ್ದ, ಇವ್ರು ನೋಡ್ಬಿಟ್ಟು ಏನು ಹೇಳ, ಇವ್ರನ್ನೆಲ್ಲ ಸಿಕ್ಕೊಂಡು ಯುದ್ಧ ಮಾಡ್ಬೋದು ಗೈಸ್. ಇವ್ರನ್ನೆಲ್ಲ ಕರ್ಕೊಂಡು ಒಂದು ಯುದ್ಧನೇ ಮಾಡ್ಬೋದಂತೆ. ಏನ ಅಜ್ಜಯ್ ಹೇಳ್ತವನೆ, ಇವ್ರನ್ನೆಲ್ಲ ಕರ್ಕೊಂಡು ಒಂದು ಯುದ್ಧಕ್ಕೆ ಕರ್ಕೊಂಡು ಹೋಗಿ ಯುದ್ಧನೇ ಮಾಡ್ಬೋದಂತೆ. ಕ್ರೇಜಿ ಗೈಸ್, ಕ್ರೇಜಿ ಗೈಸ್. ಒಂದು ಚಪ್ರ ಹಾಕೋದಕ್ಕೆ ಇಷ್ಟೊಂದು ಜನ ಬೇಕಾ? ನೋಡಿ ಎಷ್ಟು ಜನ ಆಗ್ತವ್ರೆ, ತೋರಿಸ್ತೀನಿ ನೋಡಿ. ಇಷ್ಟೊಂದು ಜನ ಒಂದು ಚಪ್ರ ನೋಡಿ ಗೈಸ್. ಮತ್ತೆ ಸ್ಟಾರ್ಟ್ ಆಯ್ತಲ್ಲ, ತೋರ್ಸು ಏನು ತೋರಿಸ್ತೀನಿ ನಂದು ಬಿಡ್ತಾನೆ ಇಲ್ಲ ಗೈಸ್. ಒಂದು ಕಾಟ ಜಾಸ್ತಿ ಗೈಸ್. ಕೋತಿಗಳು ನೀವು ನೋಡಿರ್ತೀರಾ, ಮನೆಯಿಂದ ಹೊರಗಡೆ ಇರ್ತವೆ, ಮತ್ತೆ ಎಲ್ಲಾದ್ರೂ ಹೊರಗಡೆ ಇರ್ತವೆ, ಬಟ್ ಒಳಗಡೆ ಕೋತಿಗಳು ಇರೋದು ನೋಡಿದ್ದೀರಾ ಗೈಸ್? ಒಂದು ಕೋತಿ ನಮ್ಮ ಮನೆಗೆ ಬಂದಿದೆ ಗೈಸ್. ಮನೇಲಿದೆ ಮಾಂಟೇರ್ ಮನೇಲಿ. ತೋರಿಸ್ತೀನಿ ನೋಡಿ ಆ ಕೋತಿ ಯಾವುದು ಅಂತ. ನೋಡಿ ಗೈಸ್, ಇದೆ ನಮ್ಮ ಕೋತಿ ಇದೆ ನೋಡಿ ಗೈಸ್. ಇದೆ ಸ್ವಲ್ಪ ಡಿಪ್ರೆಷನ್ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಗೈಸ್. ಇದೆ ಗೈಸ್, ಇವಳೆ ಗೈಸ್ ನಮ್ಮ ತಂಗಿ ಗೈಸ್. ಹೆಂಗಿತ್ತು ಇಂಟ್ರೊಡಕ್ಷನ್ ಹೆಂಗಿತ್ತು ನಮ್ಮ ತಂಗಿದು? ಹೆಂಗಿತ್ತು? ಓಕೆ, ಆಮೇಲೆ ಸಿಗೋ. ಪಾಪ ಏನೋ ವಾಶ್ ಮಾಡ್ತಾವಳೆ, ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಸೀದಾ ಗೈಸ್. ಬರೀ ಏನ್ ಗೈಸ್, ಏನ್ ಗೊತ್ತಾ, ಏನ್ ಕೆಲಸ ಇದ್ರು ಇವಳೆ ಗೈಸ್ ಮಾಡೋದೆಲ್ಲ. ಇದು ನನಗೆ ಆಗ್ತಾ ಇಲ್ಲ, ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. ಒರ್ಸೋದು, ತೊಳೆಯೋದು ಎಲ್ಲ ಇವಳ್ದೆ ಕೆಲಸ. ಒಂಥರ ಮನೆ ಕೆಲ್ಸತಾಳು ಸರ್. ನಮ್ಮ ಮನೇಲಿ ಮನೆ ಕೆಲ್ಸತಾಳು ಅಂದ್ರೆ ಇವಳೆ. ಎಲ್ಲ ಕೆಲಸ ಮಾಡ್ತಾಳೆ, ಒಳ್ಳೆ ಹುಡುಗಿ ನಮ್ಮ ತಂಗಿ. ಏನ್ ತೋರಿಸ್ಬೇಕಂತದ? ಝೂಮ್ ಇದೆ ಗೈಸ್. ಫೈನಲಿ ಚಪ್ರ ಹಾಕಿದ್ದೆಲ್ಲ ಆಯ್ತು ಗೈಸ್. ನೋಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ ಗೈಸ್, ಚಪ್ರ ಹಂಗಾಗಿದೆ. ಚಪ್ರ ಹಾಕಿ ಎಲ್ಲ ಮಂಡಕ್ಕಿ ತಿಂತವ್ರೆ. ತಿಂದು ಎಲ್ಲರೂ ಚೆನ್ನಾಗಿದೆ. ಚಪ್ರ ಪೂಜೆ ನಡೀತದೆ ಗೈಸ್. ನೋಡಿ ತೋರಿಸ್ತೀನಿ. ಏಯ್ ನೀನೇನು ಮಾಡಿದ್? ಬೀಳ್ಸ್ಕಿಳ್ಸಿ ಹೋಗೋಣ. ಎಂತ ಸಂಭ್ರಮ, ಮನೆ ತುಂಬಾ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ. ತೋರಿಸ್ತೀನಿ ನೋಡಿ. ಮದುವೆ ಎಣ್ಣೆ ಬೈರಿ, ಬನ್ನಿ ಗೈಸ್. ನೋಡಿ ಇವರೇ ಮದುವೆ ಹೆಣ್ಣು, ನನ್ನ ತಂಗಿ. ಇವಳದೇ ಮದುವೆ ಇರೋದು ಇವಾಗ. ಇವಳು ಮದುವೆಗೆ ಬಂದಿರೋದು. ಪೂಜೆ ನಡೀತಾನೆ ಇದೆ. ಒಬ್ಬೊಬ್ರೆ ಪೂಜೆ ಮಾಡ್ತಾವ್ರೆ. ಇವಾಗ ನಮ್ಮ ತಮ್ಮ ಮಾಡ್ತಾವನೆ, ನಮ್ಮಮ್ಮ, ನನ್ನ ತಂಗಿ, ಇವರು ಮತ್ತೆ ಅಕ್ಕ, ನಮ್ಮ ಅಣ್ಣ ಎಲ್ರದ್ದು ಆಯ್ತು. ಇವ್ರದ್ದು ತಮ್ಮ ಇಲ್ಲಿ ಅಲ್ಲಿ, ಅದರಲ್ಲಿ ದೀಪನೇ ಹತ್ತಿಲ್ಲ, ಅದನ್ನೇ ಬೆಳಗ್ಬಿಟ್ಟ ಇವನು. ಎಲ್ರು ನಗ್ತವ್ರೆ ನೋಡಿ ಅದಕ್ಕೆ. ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ, ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ, ನಮ್ಮ ಯುವರಾಜ ನೀನೆ ಎಂದು ಹೇಳಿದ. ಶುರುವಾಯ್ತು ಗಟ್ಟಿ ಮೇಳ. ನನ್ನ ತಮ್ಮ ಗೈಸ್ ನೋಡಿ, ಚಪ್ಪರ್ಗೆನ ಐಟ್ ಇವನೇ ಅವನೇ ಗೈಸ್. ಇಲ್ಲಿ ನೋಡಿ, ಇವರು ನಮ್ಮ ಅಣ್ಣ, ಇವ್ರು ನನ್ನ ತಮ್ಮ. ಇವಾಗ ಕಂಕಣ ಕಟ್ತವ್ರೆ. ಇವ್ರು ನಮ್ಮ ಅಣ್ಣ ಗೈಸ್. ಅದು ಬಿಗ್ ಬ್ರದರ್ ಅಂತಾರಲ್ಲ, ಇವರೇ ನೋಡಿ. ಇವರಿಗೆ ಅಲ್ಲೇ ಮದುವೆ ಆಗಿ ಮಕ್ಕಳಾಗಿದ್ದಾವೆ ಗೈಸ್, 2.
ಇಲ್ಲೊಬ್ಬ ಇದ್ದಾನೆ ನೋಡಿ, ಇಲ್ಲೊಬ್ಬ ಇದ್ದಾನೆ, ಇನ್ನೊಬ್ಬ ಎಲ್ಲ ಹೋಗ್ಬಿಟ್ಟಿದ್ದಾನೆ. ಕ್ರೇಜಿ ಆಗಿದೆ. ಆಂಟಿಯವ್ರ ಮನೆ ಇದೆ ನೋಡಿ, ಇದೆ ಮುಂದೆನೆ ತೋಟ ಎಲ್ಲ ಇದೆ. ಎಷ್ಟು ಪೀಸ್ ಇದೆ ನೋಡಿ ಗೈಸ್. ನೋಡಿ ವ್ಯೂ ನೋಡಿ, ಸಕ್ಕತ್ತಾಗಿದೆ, ಪೀಸ್ ಆಗಿದೆ, ಕ್ರೇಜಿ ಆಗಿದೆ ಗೈಸ್. ಸುತ್ತಮುತ್ತ ಫುಲ್ ತೋಟ, ಸೆಂಟ್ರಲ್ ಮನೆ, ಕ್ರೇಜಿ ಆಗಿದೆ ಎಲ್ಲ, ಮಸ್ತ್ ಇದೆ ವ್ಯೂ ಮಾತ್ರ. ಈವ್ನಿಂಗ್ ನೋಡೋಕೆ, ಮಾರ್ನಿಂಗ್ ಸನ್ಸೆಟ್ ಟೈಮಲ್ಲಿ ಪೀಸ್ ಗೈಸ್, ಪೀಸ್. ನೋಡಿ ನೋಡಿ ಗೈಸ್, ನೋಡಿ ಇಲ್ಲಿ ಮದುವೆ ಹೆಣ್ಣು ಅಚ್ಚೆ ಹಾಕ್ಸ್ಕೊಂಡವ್ರು ನೋಡಿ, ಚೆನ್ನಾಗಿದೆ. ಇಲ್ಲೊಂದು ಯಾವುದೋ ಟಾಟಾ ಇದೆ ಗೈಸ್, ಇದನ್ನ ನೋಡೇ ಇಲ್ಲ. ಯಾವಾಗ ಹಾಕ್ಸ್ಕೊಂಡೆ ಇದನ್ನ? ಹಾ, 2 years back. ಹೌದಾ ಅಣ್ಣ? ಅಣ್ಣ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನ ನೋಡಿದ್ರೆ. ಗೈಸ್, ಚಪ್ಪ ಹಾಕಕ್ ಬಂದವರಿಗೆ ಮಂಡಕ್ಕಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಇಲ್ಲಿ, ನಮ್ಮ ಅಕ್ಕ ಏನೋ ಮಾಡ್ತಾಳೆ. ಏನೋ ಆಲ್ರೆಡಿ ಇಲ್ಲಿ ಮಂಡಕ್ಕಿ ಆಗಿದೆ. ಇಷ್ಟೊಂದು ನಿನ್ನೆ ಹಾಕ್ತಾರೆ ಏನಕ್ಕಕ್ಕ? ಮಂಡಕ್ಕಿ ಉಪಕಾರ ಮಾಡಿ ಮಾಡಿ. ಗೈಸ್, ನಮ್ಮ ಅಣ್ಣ ಟೀ ಸಕದ ಮಾಡ್ತಾರೆ ಗೈಸ್. ಫುಲ್ ರೋಸ್ಟ್. ಗೈಸ್, ಟೀ ರೆಡಿ ಆಗಿದೆ, ಟೀ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು. ಬ್ರೋ ತಗೊಳ್ಳಿ ಬ್ರೋ ಟೀ. ನೀವೇ ಕೊಡ್ತೀರಾ? ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಪಾಪ ಅವರೇ ಇಸ್ಕೊಂಡು ಟೀ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಏ ಕಂದ, ಏನ್ ಮಾಡ್ತಿದೀಯೋ? ಕಳ್ಳ ಇವ್ರು. ಲೇ ಕಂದ, ಏನೋ ಮಾಡ್ತಿದೀಯಾ? ತಿನ್ನು, ನೀ ತಿನ್ನಪ್ಪಜ್ಜಿ, ತಿನ್ನು 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 ತಿನ್ನು. ನೋಡು, ಇಲ್ಲಿರೋದಷ್ಟು ತಿನ್ಬಿಡು, ಊಟನೇ ಮಾಡ್ಬಿಡ. ಬಿದ್ದೆ ಹಿಂದಕ್ಕೆ ತಿನ್ನೋ. ಏನಲ್ಲಿ ಚಪ್ಪರ ಹಾಕಿದ್ದಾಯ್ತು. ಇವಾಗ ಬಾಳೆ ಕಂಪ್ ಕಟ್ತಾ ಇದೀವಿ. ಗೋವಾಕ್ಕೆ ಕಾರಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಇನ್ನು ಬೇರೆ ಬೇರೆದ್ರಲ್ಲಿ ಹೋಗ್ಬೋದು. ಬಟ್ ಇಲ್ಲಿ ನಮ್ಮ ಬ್ರದರ್ಸ್ ಇದ್ದಾರೆ, ಇವರು ಟ್ಯಾಕ್ಟ್ರಲ್ಲಿ ಹೋಗ್ತಾರೆ ಅಂತ ನೋಡಿ ಗೋವಾಕ್ಕೆ. ಇಲ್ಲೊಬ್ರು ಇದ್ದಾರೆ, ಇವರು ಟ್ಯಾಕ್ಟ್ರಿಲಿ ಹೋಗ್ತಾರೆ ಅಂತ ಇವರು. ಇವ್ರ ಮುಖನೇ ತೋರಿಸ್ತಿಲ್ಲ ಬ್ರೋ, ತೋರಿಸಿ ಬ್ರೋ. ನಾನು ಅದಕ್ಕೆ ಯಾಕೆ ಮುಖನೇ ಕಾಣಿಸ್ತಿಲ್ವಲ್ಲ ಅಂತ ನಾನು ನೋಡ್ತಾ ಇದ್ದೆ. ಕ್ರೇಜಿ ಗೈಸ್. ಆಫ್ ಆಯ್ತು ಬ್ರೋ. ಏನಜ್ಜಿ? ಏನು ಹೇಳ್ದಲ್ಲ ಇವಾಗ? ಏನ್ ಮಾಡ್ತಾ ಇದ್ದ ನೀನು? ನಾವು ಅಜ್ಜಿಯರೆಲ್ಲ ಮೂವರು ಕುತ್ಕೊಂಡು ಗೈಸ್ ನೋಡಿ, ಇವರಿಬ್ಲರು ನಮ್ಮ ಅಜ್ಜಿ ಅವರು. ಇದ್ರಲ್ಲಿ ಒಬ್ರು ಅಕ್ಕ ಇದಾರೆ, ಒಬ್ರು ತಂಗಿ ಇದಾರೆ. ಇವರಿಬ್ಲರು ಅಕ್ಕ ತಂಗಿ. ನೀವು ಕಮೆಂಟ್ ಹಾಕಿ, ಇವ್ರ ಅಕ್ಕನ ಇವ್ರ ತಂಗಿನ, ಇವ್ರ ಅಕ್ಕನ ಇವ್ರ ತಂಗಿನ ಅಂತ ಕಮೆಂಟ್ ಹಾಕಿ ಗೈಸ್. ಏನಕ್ಕೆ ಬಂದಿದ್ದೀರಾ ಇವಾಗ ಇಲ್ಲಿಗೆ ಏನಕ್ಕೆ ಬಂದಿರೋದು? ಮದುವೆ ಮಾಡಕ್ಕೆ. ಯಾರ್ದು? ಮೊಮ್ಮಗಳದು. ಗೈಸ್, ನಾನೇ ಹೇಳ್ಬಿಡ್ತೀನಿ ನೋಡಿ, ಇವರು ಅಕ್ಕ, ಇವ್ರ ತಂಗಿ, ಇವರಿಬ್ರು ನಮ್ಮ ಅಜ್ಜಿ ಅವರು. ಇದು ನಮ್ಮ ಅತ್ತೆ, ಇದು ಅತ್ತೆ ಮಗಳು, ನಮ್ಮ ಸೊಸೆ. ನೋಡಿ, ಕಳ್ಳಿ ಇದ್ದಂಗೆ ಅವಳೆ. ಏಯ್ ನೋಡಿ ಗೈಸ್, ಕಳ್ಳಿ ಇದ್ದಂಗೆ ಅವಳೆ ನನ್ನ ಸೊಸೆ. ಮುಖನೇ ತೋರಿಸ್ತಿಲ್ಲ, ಕಳ್ಳಿ, ದೊಡ್ಡ ಕಳ್ಳಿ. ಇವಳು ಮದುವೆ ಹೆಣ್ಣು. ಏನಮ್ಮ ಮದುವೆ ಎಣ್ಣೆ? ಮುಖ ತೋರ್ಸಮ್ಮ ಮದುವೆ ಎಣ್ಣೆ. ಗೈಸ್ ನೋಡಿ, ಈ ವಯಸ್ಸಲ್ಲಿ ಈ ತರ ನಗ್ತಾರಲ್ಲ, ಇನ್ನು ಮುಂಚೆ ಎಲ್ಲ ಹೆಂಗ್ ನಕ್ಕಿರ್ಬೋದು ಇವರೆಲ್ಲ? ಆ ವಯಸ್ಸಲ್ಲಿ ಹೆಂಗ್ ನಕ್ಕಿರ್ಬೋದು? ಈ ವಯಸ್ಸಲ್ಲಿ ಈ ಲೆವೆಲ್ ನಗ್ತಾರಲ್ಲ ಗೈಸ್, ಅವಾಗ ಹೆಂಗ್ ನಕ್ಕಿರ ನಾವು? ಏನು? ಹಾ, ಹೆಂಗೆ ಮತ್ತೆ ನೋಡಿ. ನಮ್ಮ ಅಕ್ಕ ಗೈಸ್, ನಮ್ಮ ಅಕ್ಕ ಗೈಸ್, ಇವರು ನಮ್ಮ ಅಕ್ಕ ನೋಡಿ. ಗುಂಡು ಎಷ್ಟು ಚೆನ್ನಾಗವ್ರೆ ನಮ್ಮ ಅಕ್ಕ. ಯಪ್ಪ ಗಾಯ್ಸ್, ಒಂದ್ ಕಾಲಾಗಲ್ಲಿ ಸಾಕಾಗೈತು ಗೈಸ್. ವಿಡಿಯೋ ಮಾಡಕ್ ಬಿಡ್ತಿಲ್ಲ ಏನೇ. ಹಾ,
ಏನೋ ಇನ್ನೊಂದ್ಸಲ ಹೇಳು. ನಮಸ್ಕಾರ ಬಾಯ್ಸ್, ಅಲ್ಲಿಂದ ಬರ್ರಿ. ಎಲ್ಲಿಂದ? ಆ? ಮದ್ವೆ ಇವತ್ತು. ಯಾವಾಗ? ಇವತ್ತು ಯಾರ್ದು? ನಮ್ ಚುಚ್ಚತಿಂದು. ಯಾರೋ ಚುಚ್ಚಿ? ಕರಿ ಎಲ್ರು ಬನ್ನಿ ಅಂತ ಕರಿ. ಹೇಳು ಬಾಯ್ಸ್. ಮತ್ತೆ ಗರ್ಲ್ಸ್ ಕಳ್ಸ್ಬಂದ್. ಬೇಡ. ಯಾಕೆ ಬಾಯ್ಸ್ ಇಷ್ಟ ಗರ್ಲ್ಸ್ ಇಷ್ಟ ನಿನಗೆ? ನೀನೇ ಇಷ್ಟ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗುವ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.